ಬಾಡಿಗೆ ಮನೆ ಕೇಳಲಿಕ್ಕೆ ಹೋದಾಗ ನೀವು ಓನರ್ ಹತ್ರ ಸರಿಯಾಗಿ ಮಾತಾಡಿ. ಹಾಗಂತ ಬಾಡಿಗೆ ಹಣ ಕಡಿಮೆ ಮಾಡಿಸುವಂತಾನೇ ಅಲ್ಲ. ಬದಲಿಗೆ ನಿಮ್ಮ ಹತ್ರ ಯಾವ್ದಾದ್ರು ವೆಹಿಕಲ್ ಇದ್ರೆ, ಟೂ ವೀಲರ್ ಅಥವಾ ಕಾರ್ ಎಲ್ಲ ಇದ್ರೆ ಉಂಟಲ್ಲ, ಫ್ರೀ ಪಾರ್ಕಿಂಗ್ ಕೇಳಿ, ಅಥವಾ ಒನ್ ಟೈಮ್ ಮನೆ ಫುಲ್ ಕ್ಲೀನ್ ಮಾಡ್ಕೊಡ್ಲಿಕ್ಕೆ ಕೇಳಿ, ಅಥವಾ ಪ್ಲಂಬಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಒನ್ ಟೈಮ್ ಫುಲ್ ಚೆಕ್ ಮಾಡಿ ಕರೆಕ್ಟ್ ಮಾಡ್ಕೊಡ್ಲಿಕ್ಕೆ ಹೇಳಿ. ಇನ್ ಕೇಸ್ ಪ್ರಾಬ್ಲಮ್ ಇದ್ರೆ, ಡೋರ್ ಮತ್ತೆ ವಿಂಡೋ ನಡುವೆ ಏನಾದ್ರು ಗ್ಯಾಪ್ಸ್ ಇದ್ರೆ ಅದನ್ನು ಕೂಡ ಸರಿ ಮಾಡಿಕೊಡ್ಲಿಕ್ಕೆ ಹೇಳಿ. ನೋಡಿ, ಇನ್ನೊಂದು ಮುಖ್ಯ ವಿಷಯ ಎಂತಂತಂದ್ರೆ, ಕೆಲವರಿಗೆ ಸಂಬಳ ಲೇಟ್ ಆಗಿ ಆಗ್ತದೆ. ಇನ್ನು ಕೆಲವೊಂದು ಕಂಪನಿಗಳು ಹೇಗಿರ್ತದೆ ಅಂತಂದ್ರೆ, 2 ತಿಂಗಳಾದ್ರೂ ಹಾಕುದಿಲ್ಲ, 3 ತಿಂಗಳಾದ್ರೂ ಸಂಬಳ ಹಾಕುದಿಲ್ಲ. ಹೀಗಿದ್ದಾಗ ನೀವು ಓನರ್ ಹತ್ರ ಮೊದಲೇ ಮಾತಾಡಿ, ಸಂಬಳ ನಮಗೆ ಲೇಟ್ ಆಗಿ ಆಗ್ತದೆ, ನಿಮಗೆ ಲೇಟ್ ಆಗಿ ಕೊಟ್ರೆ ಸರಿ ಹೋಗ್ತದಾ, ಅಥವಾ ಬಾಡಿಗೆ 2 ತಿಂಗಳಿಗೊಮ್ಮೆ ಕೊಟ್ರೆ ಸರಿ ಆಗ್ತದಾ ಅಂತ ಮೊದಲೇ ಕೇಳಿ ನೋಡಿ. ಇದರಿಂದ ನಿಮಗೆ ಮುಂದೆ ಯಾವತ್ತೂ ಆಗುವ ಸಮಸ್ಯೆ ಉಂಟಲ್ಲ, ಇವಾಗಲೇ ಎಲ್ಲ ಕ್ಲಿಯರ್ ಆಗ್ತದೆ. ಈಗ ಇದು ನಿಮಗೆ ಸಣ್ಣ ಸಣ್ಣ ವಿಷಯ ಆಗಿರಬಹುದು, ಆದ್ರೆ ಬಾಡಿಗೆ ಕೊಡುವ ಒಂದು ಟೈಮ್ ಬರ್ತದಲ್ಲ, ಅವಾಗ ಇದು ನಿಮ್ಗೆ ಫುಲ್ಲು ಮಂಡೆ ಬಿಸಿ ಆಗ್ತದೆ. ಹಾಗೆಂತ ಮಾಡ್ತೀರಾ? ಅದಕ್ಕೆ ಎಲ್ಲ ಇವಾಗ್ಲೇ ಹೇಳಿ. ಬಾಡಿಗೆ ಅಗ್ರಿಮೆಂಟ್ ನಲ್ಲಿ ಸೈನ್ ಮಾಡುವುದಕ್ಕೂ ಮೊದಲು ಎಂತೆಲ್ಲ ಚೆಕ್ ಮಾಡಬೇಕು ಅಂತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡುವ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಎಂತ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಉಂಟು, ಅಲ್ಲಿ ಕೂಡ ಫಾಲೋ ಮಾಡಿ. ಇದರಿಂದ ಎಲ್ಲ ಅಪ್ಡೇಟ್ಗಳು, ಎಲ್ಲ ನೋಟಿಫಿಕೇಶನ್ಗಳು ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲಿಗೆ ಬರ್ತದೆ.